ಅಪ್ಪ ದೇವ್ರೆ ಎಂತ ಮ್ಯಾಚ್ ಗುರು. ಕಿಲ್ಲರ್ ಮಿಲ್ಲರ್ ಅಂತ ಸುಮ್ಮನೆ ಹೆಸರು ಇಟ್ಟಿಲ್ಲ, ಎಲ್ಲೋ ಇದ್ದ ಮ್ಯಾಚ್ನ ಎಲ್ಲಿಗೋ ತಗೊಂಡು ಬಂದು ತಿರ್ಗಾ ಸೋಲೋವಾಗಾಯ್ತಲ್ಲಪ್ಪ. ಸಖತ್ ಇಂಟ್ರೆಸ್ಟಿಂಗ್ ಆಗಿ ಥ್ರಿಲ್ಲಿಂಗ್ ಅಂತಾನೆ ಹೇಳ್ಬೋದು. ಅದ್ಭುತವಾಗಿರುವಂಥ ಮ್ಯಾಚ್ ಅಂತಲೇ ಹೇಳ್ತೀನಿ. ಬಟ್ ಸಖತ್ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಇವಾಗ ಐ ಪಿ ಎಲ್ ಆ್ಯಂಡ್ ಸೊ ಇವು ಮ್ಯಾಚಸ್ಗಳೆಲ್ಲ ಸ್ವಲ್ಪ ಇವಾಗ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಫಿನಿಶ್ಗೆಲ್ಲ ಬಂದು ನಿಂತ್ಕೊತಿದ್ದಾವೆ. ಸೊ ಇದೇ ಬೇಕಾಗಿರೋವಂಥದ್ದು. ಎಂಟರ್ಟೈನ್ಮೆಂಟ್ ಅಂದರೆ ಈ ರೀತಿಯಲ್ಲಿ ಇರಬೇಕು, ಬರೀ ಸಿಕ್ಸು ಬೌಂಡ್ರಿಗಳಲ್ಲ. ಸೊ ಈ ಥರ ಥ್ರಿಲ್ಲರ್ ಆಗಿರಬೇಕು ಮ್ಯಾಚಸ್ಗಳು. ಸೊ ಅವಾಗಲೇ ಒಂದು ರೀತಿಯಲ್ಲಿ ನೋಡಲಿಕ್ಕೆ ಮಜಾ ಬರುವಂಥದ್ದು. ಸೊ ಸಖತ್ತಾಗಿತ್ತು ಮ್ಯಾಚು. ಸೊ 19ನೇ ಓವರ್ 23 ರನ್ನ ಹೊಡಿತಾರೆ ಆ್ಯಂಡ್ ಸೊ 20ನೇ ಓವರಲ್ಲಿ 13 ರನ್ನ ಡಿಫೆಂಡ್ ಮಾಡ್ಕೊತಾರೆ ಈ ಕಡೆಗೆ ಜಿ ಟಿ ಕಡೆಯಿಂದ ಅಂತಂದರೆ. ಸೊ ಎಲ್ಲ ಒಂಚೂರು ಮಿಸ್ಕ್ಯಾಲ್ಕುಲೇಷನ್ ಆಯಿತಾ ಅಂತ ಕೂಡ ಅನಿಸುತ್ತೆ ಸೊ ನಮ್ಮ ಡೇವಿಡ್ ಮಿಲ್ಲರ್ ಕಡೆಯಿಂದ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬಟ್ ಒಳ್ಳೆ ಎಫರ್ಟ್ ಅಂತಲೇ ಹೇಳ್ಬೋದು ಡೇವಿಡ್ ಮಿಲ್ಲರ್ ಕಡೆಯಿಂದ. ಆ್ಯಂಡ್ ಸೊ ಸಖತ್ ಎಮೋಷ್ನಲ್ ಕೂಡ ಆಗಿದ್ರು ಅವರು, ಯಾಕಂದರೆ ಇಂಜುರಿಯಿಂದ ಹೊರಗೆ ಹೋಗಿ ತಿರ್ಗಾ ಒಳಗಡೆ ಬಂದು ಮ್ಯಾಚ್ನ ಇಲ್ಲಿವರೆಗೂ ತೊಗೊಂಡು ಬಂದಿದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮಿಲ್ಲರ್ಗೆ. ಆ್ಯಂಡ್ ಆ ಎಕ್ಸ್ಪೀರಿಯನ್ಸ್ಗೆ ಒಂದ್ಸರಿ RCB ಮೇಲೆ ಸರಿಯಾಗಿ ಹೊಡೆದು ಬಿಸಾಕಿದ್ರು ಪಂಜಾಬಲ್ಲಿದ್ದಾಗ ಅವರು. ಆ ಮ್ಯಾಚೇ ನಂಗೆ ನೆನಪಾಯಿತು. ಎಂತೆಂಥ ಸಿಕ್ಸರ್ಗಳು ಮರೆಯ. ಅದೊಂದು ನೋಲುಕ್ ಶಾಟ್ ಹೊಡಿತಾರೆ ಗೊತ್ತಾ ಸಿರಾಜ್ ಬೌಲಿಂಗಲ್ಲಿ 19ನೇ ಓವರ್. ಎಂಥ ಶಾಟ್ ಅಪ್ಪ, ಸಖತ್ತಾಗಿರ್ತದೆ ಅದು ಮಾತ್ರ. ಆ್ಯಂಡ್ ಸೊ ಆ ಥರ ಮಿಲ್ಲರ್ನ ನೋಡಿರೋವಂಥದ್ದು ಹಿಂದೆ. ಬಟ್ ರೀಸೆಂಟಾಗೆಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ರು. ಇನ್ನು ಮ್ಯಾಚ್ ಬಗ್ಗೆ ಮಾತಾಡಬೇಕು ಅಂದರೆ ಸೊ ಟಾಸ್ ಗೆದ್ದಂತಹ ಅಕ್ಷರ್ ಪಟೇಲ್ ಅವರು ಸೊ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಸೊ ಬ್ಯಾಟಿಂಗ್ ಇಳಿದಂತಹ ನಮ್ಮ ಜಿ ಟಿ ಅವರು ಸೊ ಸಾಯಿ ಸುದರ್ಶನ್ ಬೇಗನೆ ಔಟ್ ಆಗ್ತಾರೆ. ಮುಖೇಶ್ ಕುಮಾರ್ ಅವರ ಒಂದು ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ, 12 ರನ್ ಮಾಡ್ತಾರೆ. ಆ್ಯಂಡ್ ಕೆಳಗಡೆಗೆ ಜೋಸ್ ಬಟ್ಲರ್ ಆ್ಯಂಡ್ ಶುಭ್ಮನ್ ಗಿಲ್ ಒಂದು ಒಳ್ಳೆ ಸಖತ್ತಾಗಿರುವಂಥದ್ದು ಪಾರ್ಟ್ನರ್ಶಿಪ್ ತೊಗೊಂಬರ್ತಾರೆ. ಆ್ಯಂಡ್ ಸೊ ಜೋಸ್ ಬಟ್ಲರ್ ಸೊ 52 ಇನ್ 27 ಡೆಲಿವರೀಸ್, 5 ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಆ್ಯಂಡ್ 3 ಬೌಂಡ್ರಿಗಳ ಜೊತೆಗೆ 192 ಸ್ಟ್ರೈಕ್ ರೇಟಲ್ಲಿ ತಮ್ಮ ಒಂದು ಅರ್ಧ ಶತಕ ಮಾಡ್ಕೊತಾರೆ, 52 ರನ್ನ ಮಾಡ್ತಾರೆ. ಆ್ಯಂಡ್ ಕುಲ್ದೀಪ್ ಯಾದವ್ ಬೌಲಿಂಗಲ್ಲಿ ಸೊ ಬೋಲ್ಡ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಸಖತ್ತಾಗಿರುವಂಥ ಒಂದು ಸ್ಟಾರ್ಟ್ನ ತೊಗೊತಾರೆ. ಬಾಲ್ಗಳು ವೇಸ್ಟ್ ಮಾಡಲಿಲ್ಲ ಇವತ್ತು. ಯಾಕೋ ಸ್ಟಾರ್ಟಿಂಗ್ ಬಂದಾಗಿಂದನೇ ಮೂಡಲ್ಲಿದ್ರು ಅಂತ ಅನಿಸುತ್ತೆ. ಒಳ್ಳೊಳ್ಳೆ ಬಿಗ್ ಶಾಟ್ ಎಲ್ಲ ಸರಿಯಾಗಿ ಬಾರ್ಸಾಕ್ಬಿಟ್ರು ಅಂತಲೇ ಹೇಳ್ತೀನಿ. ಆ್ಯಂಡ್ ಕೆಳಗಡೆಗೆ ವಾಷಿಂಗ್ಟನ್ ಸುಂದರ್ ಸಖತ್ತಾಗಿ ಆಡಿದ್ರು ಇವತ್ತು. ಸೊ ಅಗೇನ್ ಅವ್ರನ್ನ ಟೂ ಡೌನ್ ಕಳಿಸ್ತಾರೆ. ಆ್ಯಂಡ್ ಸೊ ಶುಭ್ಮನ್ ಗಿಲ್ ಜೊತೆ ಸೇರಿಕೊಂಡು ಸಖತ್ತಾಗಿರುವಂಥ ಒಂದು ಆಟ. 55 ಇನ್ 32 ಡೆಲಿವರೀಸ್, 171 ಸೆಕೆಂಡಲ್ಲಿ ಮಾಡಿರುವಂಥದ್ದು. ಒಂದು ಒಳ್ಳೆ ರೀತಿಯಲ್ಲೇ ಇವತ್ತು ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಆ್ಯಂಡ್ ಶುಭ್ಮನ್ ಗಿಲ್ 70 ರನ್ನ ಮಾಡ್ತಾರೆ, ಹೈಯೆಸ್ಟ್ ಸ್ಕೋರರು ಸೊ ಜಿ ಟಿ ಕಡೆಯಿಂದ. 70 ರನ್ ಇನ್ 45 ಡೆಲಿವರೀಸ್, 5 ಸಿಕ್ಸರು ಆ್ಯಂಡ್ 4 ಬೌಂಡ್ರಿ, 155 ಸ್ಟ್ರೈಕ್ ರೇಟಲ್ಲಿ ಮಾಡಿರುವಂಥದ್ದು. 70 ರನ್ಗಳನ್ನ ಮಾಡ್ತಾರೆ, 45 ಡೆಲಿವರೀಸಲ್ಲಿ. ಕೆಳಗಡೆಗೆ ಫಿಲಿಪ್ಸ್ 14 ರನ್ನ ಮಾಡ್ತಾರೆ 9 ಬಾಲಲ್ಲಿ. ಒಂದು ಡೀಸೆಂಟ್ ಆಟ ಅಂತ ಹೇಳ್ಬೋದು, ಬಿಕಾಸ್ ಸಿಕ್ಕಿದೆ ಕಮ್ಮಿ ಬಾಲು. ಸೊ ಅದರಲ್ಲೂ ಅಷ್ಟು ಮಾಡಿದ್ದಾರೆ. 155 ಸ್ಟ್ರೈಕ್ ರೇಟ್ ಅಂತಂದರೆ ಗುಡ್ ಅಂತಲೇ ಹೇಳ್ಬೋದು. ಓಕೆ, DC ಬೌಲಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ಮುಖೇಶ್ ಕುಮಾರ್ ಫಸ್ಟ್ ಓವರ್ ತುಂಬ ಚೆನ್ನಾಗಿ ಹಾಕಿದ್ರು. ಬಟ್ ಅದಾದ್ಮೇಲೆ ಸಿಕ್ಕಾಪಡೆ ದುಬಾರಿ ಆದರು ಅಂತ ಹೇಳ್ಬೋದು. ಲುಂಗಿ ಎಂಗಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ 4 ಓವರ್ಲಿ 24 ರನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ವಿಕೆಟ್ ಕೂಡ ತೆಗೆದಿದ್ದಾರೆ. ಎಕಾನಮಿ ತುಂಬ ಕಮ್ಮಿ ಇದೆ. ಆ್ಯಂಡ್ ಇನ್ನು ಈ ಚೇಸ್ನ ಬೆನ್ನತ್ತಂತಹ ಸೊ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಸಿಗುತ್ತೆ. ಓಪನಿಂಗ್ ಪಾರ್ಟ್ನರ್ಶಿಪ್ಪು 76 ರನ್ನ ಮಾಡ್ತಾರೆ. ಅದು 8.1 ಆಲ್ಮೋಸ್ಟ್ 9.5 10 ಒಂದು ರನ್ ರೇಟಲ್ಲೇ ಅವ್ರು ಬಾರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಫಸ್ಟ್ ಮೀನ್ಸ್ ಪವರ್ ಪ್ಲೇನಲ್ಲೇ 63 ರನ್ನ ಮಾಡ್ತಾರೆ, ಅದು ವಿತೌಟ್ ಲಾಸಲ್ಲಿ. ಸೊ ನಿಶಾಂಕ್ ಆದರೂ ಆಗಿರ್ಬೋದು, ರಾಹುಲ್ ಆದರೂ ಆಗಿರ್ಬೋದು, ಸ್ಟಾರ್ಟಿಂಗಿಂದನೇ ಅವರು ಚೇಸಲ್ಲಿ ಇದ್ದರು. ಸೊ ಯಾವಾಗ ರಾಹುಲ್ ಅವ್ರು ಔಟ್ ಆಗ್ತಾರಲ್ಲ ಸೊ ಆವಾಗಲೇ ಅವ್ರಿಗೆ ಪ್ರಾಬ್ಲಮ್ ಆಗಿರುವಂಥದ್ದು. ಆ್ಯಂಡ್ ಸೊ ನಿಶಾಂಕ ಸೊ 41 ಮಾಡ್ತಾರೆ 24 ಡೆಲಿವರೀಸಲ್ಲಿ, 170 ಸ್ಟ್ರೈಕ್ಗಳಲ್ಲಿ ಮಾಡುವಂಥದ್ದು. ಅದಾದಮೇಲೆ ಸೊ ಅಲ್ಲಿ ನಿತೀಶ್ ರಾಣಾ ಬರ್ತಾರೆ, ಅವರು ಜಾಸ್ತಿ ರನ್ ಮಾಡಲ್ಲ, ಅವರು ಔಟ್ ಆಗ್ತಾರೆ. ಆ್ಯಂಡ್ ಸಮೀರ್ ರಿಜ್ವಿ ಸೊ ಅಗೇನ್ ಫಸ್ಟ್ ಬಾಲಲ್ಲಿ ಔಟ್ ಆಗ್ತಾರೆ. ಆ್ಯಂಡ್ ಹ್ಯಾಟ್ರಿಕ್ ಕೂಡ ಅವಕಾಶ ಇತ್ತು ರಶೀದ್ ಖಾನ್ ಅವ್ರಿಗೆ, ಬಟ್ ಅದು ಆಗಲಿಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ಮಿಲ್ಲರ್ ಬರ್ತಾರೆ. ಆ್ಯಂಡ್ ಮಿಲ್ಲರ್ ಒಂದು ಡೀಸೆಂಟ್ ಇನ್ನಿಂಗ್ಸ್ ಆಡ್ತಾರೆ, 10 ರನ್ನೇನೋ 10-12 ರನ್ ಮಾಡ್ತಾರೆ. ಬಟ್ ಅವರಿಗೆ ಕೈಗೇನೋ ಇಂಜುರಿ ಆಗುತ್ತೆ, ಅಗೇನ್ ಅವರು ಆಚೆ ಹೋಗ್ತಾರೆ. ಆ್ಯಂಡ್ ಮತ್ತೆ ಬಂದು 41 ರನ್ನ ಮಾಡ್ತಾರೆ 20 ಬಾಲಲ್ಲಿ. ಆ್ಯಂಡ್ ಸಖತ್ತಾಗಿರುವಂಥ ಒಂದು ಆಟ ಆಲ್ರೆಡಿ ಮಾತಾಡಿದ್ದೀನಿ. ಆ್ಯಂಡ್ ಅಕ್ಷರ್ ಪಟೇಲ್ ಸೊ ಅವರು ಬೇಗ ಔಟ್ ಆಗ್ತಾರೆ. ಆ್ಯಂಡ್ ಸೊ ಟ್ರಿಸ್ಟನ್ ಸ್ಟಬ್ಸು ಸೊ ಇದು ಒಂದು ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಮ್ಯಾಚಲ್ಲಿ. ಸೊ ರನ್ಔಟ್ ಆಗ್ತಾರೆ. ಇನ್ ಕೇಸ್ ಸ್ಟಬ್ಸ್ ಏನಾದರೂ ರನ್ಔಟ್ ಆಗಿರಲಿಲ್ಲ ಅಂತಂದರೆ ರಾಹುಲ್ ಜೊತೆ ಸೇರಿಕೊಂಡು ಖಂಡಿತವಾಗ್ಲೂ ಮ್ಯಾಚ್ನ ಮುಗಿಸ್ತಿದ್ರು. ಸೊ ಆ ರೀತಿಯಲ್ಲಿ ಆಡ್ತಾ ಇದ್ದಿದ್ದು ರಾಹುಲ್ ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಸ್ಟಬ್ಸು ಕೂಡ ಇನ್ನೇನು ಸೆಟ್ ಆಗಿದ್ರು, ಇನ್ನೇನು ಬಾರ್ಸಕ್ಕೆ ಸ್ಟಾರ್ಟ್ ಆಗಬೇಕು. ಸೊ ಅಲ್ಲಿ ನಾನ್ ಸ್ಟ್ರೈಕರ್ ಎಂಡಲ್ಲಿ ಸೊ ಸ್ಟಬ್ಸ್ ಔಟ್ ಆಗ್ತಾರೆ. ಸಾಯಿ ಸುದರ್ಶನ್ಗೆ 3 ಸ್ಟಂಪ್ ಕಾಣಿಸ್ತಿದೆ, ಹತ್ತಿರ ಬೇರೆ ಇದ್ದಾರೆ. ಸೊ ಹೊಡಿತಾರಂತ ಗೊತ್ತಿತ್ತು, ಬಟ್ ಎಲ್ಲೋ ಸ್ವಲ್ಪ ಸ್ಟಬ್ಸು ಅರ್ಜೆನ್ಸಿ ಮಾಡಿದ್ರು ಅಂತ ನನಗನ್ಸುತ್ತೆ. ಆ್ಯಂಡ್ ಸೊ ಅದಕ್ಕೆ ರನ್ಔಟ್ ಆಗ್ತಾರೆ. ಆ್ಯಂಡ್ ಅದಾದಮೇಲೆ ಮ್ಯಾಚ್ ತಿರುಗಿಕೊಂಡಿರುವಂಥದ್ದು. ಆ್ಯಂಡ್ ಸೊ ರಾಹುಲ್ ಕೂಡ ಅಷ್ಟೇ ಸೊ 92 ರನ್ನ ಮಾಡ್ತಾರೆ, 52 ಡೆಲಿವರೀಸಲ್ಲಿ, 176 ಸ್ಟ್ರೈಕ್ ರೇಟಲ್ಲಿ. ಒಳ್ಳೆ ಇನ್ನಿಂಗ್ಸು. ಬಟ್ ಸಿರಾಜ್ ಅವರ ಬೌಲಿಂಗಲ್ಲಿ ಸೊ ಔಟ್ ಆಗ್ತಾರೆ. ಸೊ ಅದು ಟರ್ನಿಂಗ್ ಪಾಯಿಂಟ್ ಆಯಿತು. ಇನ್ನೇನು ಮ್ಯಾಚ್ ಹೋಯಿತು ಅಂದಾಗಲೇ ಬಂದಿರೋವಂಥದ್ದು ಮಿಲ್ಲರ್ ಬರ್ತಾರೆ. ಮಿಲ್ಲರ್ ಬಂದು ಫುಲ್ ಆಟದ ದಿಕ್ಕನ್ನೇ ಬದಲಾಯಿಸ್ಬಿಟ್ರು. ಇನ್ನೇನು ತೊಗೊಂಡು ಬಂದಿದ್ರು. ಕೊನೆಯ ಒಂದು 19th ಓವರಲ್ಲಂತೂ
ಕೊನೆ 3 ಓವರಲ್ಲಿ 45 ರನ್ ಬೇಕಿತ್ತು. ಆ್ಯಂಡ್ ಸೊ ಅಲ್ಲಿ 18ನೇ ಓವರ್ 9 ರನ್ ಬರುತ್ತೆ. ಆ್ಯಂಡ್ ಸೊ 19ನೇ ಓವರಲ್ಲಿ 23 ರನ್ನ ಬಾರ್ಸಾಕ್ಬಿಡ್ತಾರೆ. ಆ್ಯಂಡ್ ಕೊನೆ ಓವರಲ್ಲಿ ಬೇಕಾಗಿರುವಂಥದ್ದು 13 ರನ್, ಅದರಲ್ಲಿ ಒಂದು 6 ಕೂಡ ಬರುತ್ತೆ. ಆ್ಯಂಡ್ ಚೆನ್ನಾಗಿ ಬಂದಿತ್ತು. ಲಾಸ್ಟ್ 2 ಬಾಲ್ಸಲ್ಲಿ 2 ರನ್ಸ್ ಬೇಕಾಗಿತ್ತು. ಬಟ್ ಸೊ 5ನೇ ಬಾಲು ಡಾಟ್ ಮಾಡ್ತಾರೆ. ಆ್ಯಂಡ್ ಸಿಂಗಲ್ ತೊಗೋಬೋದಾಗಿತ್ತು, ತಗೊಳ್ಳಿಲ್ಲ. ಬಿಕಾಸ್ ಮೇ ಬಿ ಕುಲ್ದೀಪ್ ಅವ್ರ ಮೇಲೆ ಸಿಂಗಲ್ ತೊಗೊತಲ್ಲ ನಂಬಿಕೆ ಇಲ್ಲ ಅಂತ ಅನಿಸುತ್ತೆ. ಸೊ ಮೇ ಬಿ ಬೌಂಡ್ರಿ ಹೊಡೆದು ಸೊ ಮುಗಿಸ್ಬೇಕು ಅಂದ್ಕೊಂಡಿದ್ರೆ ಗೊತ್ತಿಲ್ಲ. ಬಟ್ ಕೊನೆ ಬಾಲು ಸೊ ಅದು ಡಾಟ್ ಆಗುತ್ತೆ, ಅದು ಕೂಡ ಅಷ್ಟೇ. ಸೊ ಇದಕ್ಕೆ ಸೋಲೋ ಅಂಥ ಪರಿಸ್ಥಿತಿ. ಆ್ಯಂಡ್ ಕೊನೆಗೂ ಅಷ್ಟೇ. ಸೊ ಲಾಸ್ಟ್ ಬಾಲಲ್ಲಿ ಸೊ ಕುಲ್ದೀಪ್ ಯಾದವ್ ರನ್ಔಟ್ ಆಗ್ತಾರೆ. ಸೊ ಅದೇ ಕಾರಣಕ್ಕೆ ಸೊ GT ತಂಡ ಸೊ 1 ರನ್ಗಳ ಒಂದು ಗೆಲುವನ್ನು ಸಾಧಿಸುತ್ತೆ ಅಂತಲೇ ಹೇಳಬಹುದು. ಓಕೆ, ಸೊ ಇಷ್ಟಿತ್ತು ಸೊ ಇವತ್ತಿನ ಪಂದ್ಯದ ರಿವ್ಯೂ. ಸಖತ್ತಾಗಿತ್ತು ಆ್ಯಂಡ್ ಇಂಟ್ರೆಸ್ಟಿಂಗ್ ಕೂಡ ಆಗಿತ್ತು ಸೊ ಅಂತಲೇ ಹೇಳಬಹುದು. ಓಕೆ, ಸೊ ನಿಮಗೇನಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್ ಬಾಯ್.